ಊರಿನ ಮಧ್ಯದಲ್ಲಿ ರಂಗಯ್ಯನ ಒಂದು ಚಿಕ್ಕ ಅಂಗಡಿ ಇತ್ತು. ಆ ಅಂಗಡಿಯ ಹೊರಗಡೆ ಊರಿನವರು ಎಲ್ಲರೂ ಕೂಡ ಬೆಂಚಲ್ಲಿ ಕೂತ್ಕೊಂಡಿದ್ರು. ಬಿಸಿಲು ಜಾಸ್ತಿ ಇದೆ ಅಂತ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳಕ್ಕೆ ಬಂದಿದ್ರು. ಆವಾಗ್ಲೇ ಆ ಊರಿಗೆ ಸೇರಿದ ಭದ್ರಯ್ಯ ಆ ಊರನ್ನ ಸುತ್ಕೊಂಡು ಊರಿನೊಳಗಡೆ ಬರ್ತಾ ಇರೋದನ್ನ ಅಲ್ಲಿ ಕೂತ್ಕೊಂಡಿರೋರು ಎಲ್ರೂ ಕೂಡ ನೋಡಿದ್ರು. ಆವಾಗ ಆ ಗುಂಪಿನಲ್ಲಿದ್ದ ಸೋಮಯ್ಯ, ನೋಡಿದ್ರ ಆ ಭದ್ರಯ್ಯನ ಹೊಲದಿಂದ ಊರಿಗೆ ಬರಕ್ಕೆ ಈ ಆಲದ ಮರದ ದಾರಿ ಇದೆ, ಅದ್ರಲ್ಲಿ ಬರ್ಬೋದು ತಾನೆ, ಯಾವಾಗ ನೋಡಿದ್ರು ಊರನ್ನ ಸುತ್ತಾಡ್ಕೊಂಡೇ ಬರ್ತಾ ಇದ್ದಾನೆ. ಪಾಪ ಸೋಮಯ್ಯ, ಅವನಿಗೆ ಆ ಮರ ಅಂದ್ರೆ ಭಯ ಅಲ್ವಾ? ಅವನ ತಾತ ಕಾಲದಲ್ಲಿ ಅಲ್ಲಿ ದೆವ್ವ ಇರೋದನ್ನ ಅವ್ರ ತಾತ ನೋಡಿದ್ರಂತೆ, ಅದಕ್ಕೆ ಹೆದರ್ಕೊಂಡು ಅವನು ಆ ಕಡೆ ಹೋಗೋದೇ ಇಲ್ಲ. ಈ ವಯಸ್ಸಲ್ಲಿ ಭಯ ಏನೋ, ಅವನಿಗೆ ಏನು ವಯಸ್ಸಾಗ್ತಾ ಇದೆ, ಅವನು ಎಷ್ಟು ಉದ್ದ ಬೆಳೆದಿದ್ದಾನೆ, ಚಿಕ್ಕ ಮಕ್ಳ ಥರ ಆಲದ ಮರದಲ್ಲಿ ದೆವ್ವ ಇದೆ ಅಂತ ನಂಬೋದು ತಪ್ಪಲ್ವಾ? ಅವನಿಗೆ ಯಾಕಷ್ಟು ಮೂಢನಂಬಿಕೆ? ಆವಾಗ ರಂಗಯ್ಯ ಅವನನ್ನು ನೋಡಿ, ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಇರುತ್ತೆ ಸೋಮಯ್ಯ, ನೀನು ಯಾಕೆ ಅವನನ್ನು ತಮಾಷೆ ಮಾಡ್ತಾ ಇದೀಯಾ? ನಾನು ಅವನನ್ನು ತಮಾಷೆ ಮಾಡ್ತಾ ಇಲ್ಲ ರಂಗಯ್ಯ, ಅವನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ದಿನ ಈ ರೀತಿ ಸುತ್ತಾಡ್ಕೊಂಡು ಬಂದರೆ ಕಷ್ಟ ಆಗೋದಿಲ್ವಾ? ಮೊನ್ನೆ ಅವನ ಎತ್ತಿನ ಗಾಡಿ ಚಕ್ರ ಮುರಿದೋಯ್ತು. ಆ ಆಲದ ಮರದ ದಾರಿಯಲ್ಲಿ ಬಂದು ಯಾರನ್ನಾದ್ರೂ ಕರ್ಕೊಂಡು ಹೋಗಿದ್ರೆ ಅವರು ಸರಿ ಮಾಡಿ ಕೊಡ್ತಿದ್ರು ತಾನೆ, ಆದರೆ ಆ ದಾರಿಯಲ್ಲಿ ಬರೋಕ್ಕಾಗಲ್ಲ ಅಂತ ಗಾಡಿನ ಅಲ್ಲೇ ಹಾಕ್ಬಿಟ್ಟು ಮನೆಗೆ ಬಂದ. ಅಷ್ಟರಲ್ಲೇ ಭದ್ರಯ್ಯ ಅಲ್ಲಿಗೆ ಬಂದ. ಅವನ ಮೈಯೆಲ್ಲ ಕೂಡ ಬೆವರಿತ್ತು. ಸೋಮಯ್ಯ ಹೇಳಿದೆಲ್ಲ ಅವನ ಕಿವಿಯಲ್ಲಿ ಬಿತ್ತು, ಆದರೆ ಅವನು ಏನು ಹೇಳಿದೆ ಹಾಗೇನೆ ನಿಂತ್ಕೊಂಡಿದ್ದ. ಬನ್ನಿ ಭದ್ರಯ್ಯ ಅವರೇ, ಸುಸ್ತಾಗ್ತಿದ್ಯಾ? ಸ್ವಲ್ಪ ನೀರು ಕುಡಿತೀರಾ? ಬೇಡ ರಂಗಯ್ಯ, ಮನೆಗೆ ಹೋಗ್ಬೇಕು, ಹೊಲದಲ್ಲಿ ಕೆಲಸ ಬೇರೆ ಜಾಸ್ತಿ ಇದೆ. ಆವಾಗ ಸೋಮಯ್ಯ ಭದ್ರಯ್ಯನ ಹತ್ರ, ಹೊಲದಲ್ಲಿ ಕೆಲಸ ಜಾಸ್ತಿ ಇದೆ ಅಂದರೆ ಈ ದಾರಿಯಲ್ಲಿ ಬರ್ಬೋದು ತಾನೆ, ಯಾವಾಗ ನೋಡಿದ್ರು ಆ ಆಲದ ಮರನ ನೋಡಿ ಹೆದ್ರಿ ಹೆದ್ರಿ ಊರನ್ನ ಸುತ್ತಾಡ್ಕೊಂಡು ಯಾಕೆ ಬರ್ತಾ ಇದೆಯಾ? ಅದನ್ನ ಕೇಳಿ ಭದ್ರಯ್ಯ ತುಂಬ ಬೇಜಾರು ಮಾಡ್ಕೊಂಡ. ನಿನಗೇನು ಗೊತ್ತು ಸೋಮಯ್ಯ, ರಾತ್ರಿ ಸಮಯ ಆ ದಾರಿಯಲ್ಲಿ ಇರೋ ಆಲದ ಮರದಲ್ಲಿ ದೆವ್ವ ಇದೆ, ಅದನ್ನ ನಮ್ಮ ತಾತ ಕಣ್ಣಾರೆ ನೋಡಿದ್ದಾರೆ. ಹಾಗಂತ ಹೇಳಿ ಭದ್ರಯ್ಯ ಅಲ್ಲಿಂದ ಮನೆಗೆ ಹೋದ. ಯಾರತ್ರನೂ ಏನೂ ಮಾತಾಡಲಿಲ್ಲ. ಆವಾಗ ಸೋಮಯ್ಯ ಅವನನ್ನ ನೋಡಿ ನಗಾಡ್ತಾ ಇದ್ದ. ಹೇಗೋ ಭದ್ರಯ್ಯ ಮನೆಗೂ ಬಂದ. ಮನೆ ಹೊರಗಡೆ ಅವನ ಹೆಂಡತಿ ಪಾರ್ವತಿ ಅವನಿಗೋಸ್ಕರ ಕಾಯ್ತಾ ಇದ್ಲು. ಗಂಡ ತುಂಬಾನೇ ಸುಸ್ತಾಗಿ ಬಂದಿರೋದನ್ನ ನೋಡಿ ಪಾರ್ವತಿ, ಏನ್ರಿ ಇವತ್ತು ಕೂಡ ಸುತ್ತಾಡ್ಕೊಂಡು ಬಂದ್ರಾ? ಯಾಕ್ರಿ ಹೇಗೆ ಬೇವುತ್ತಾಗಿದೆ ನೋಡಿ, ಈ ದಿನನಾದರೂ ನೀವು ಆ ಆಲದ ಮರದ ದಾರಿಯಲ್ಲಿ ಬರ್ಬೋದಾಗಿತ್ತಲ್ವಾ? ಭದ್ರಯ್ಯ ಸುಸ್ತಾಗಿ, ಪುನಃ ಶುರು ಮಾಡಿದ್ಯಾ ಪಾರ್ವತಿ? ಆ ದರದ ಹಿಡಿದ ಮರದ ಬಗ್ಗೆ ಮಾತಾಡಬೇಡ ಅಂತ ಎಷ್ಟು ಸಲ ಹೇಳೋದು? ನೀನು ಏನೇ ಹೇಳಿದ್ರೋ ನಾನಂತೂ ಆ ಕಡೆ ಬರೋದಿಲ್ಲ. ಆವಾಗ ಪಾರ್ವತಿ ನೆಮ್ಮದಿಯಿಂದ, ಹಾಗಲ್ಲ ರೀ, ಪ್ರತಿದಿನ ಇಷ್ಟು ದೂರ ನಡ್ಕೊಂಡು ಬರೋದು ನಿಮಗೆ ಕಷ್ಟ ಆಗ್ತಾ ಇಲ್ವಾ? ಊರಿನವ್ರಿಗೆ ನಿಮ್ಮ ಮೇಲೆ ತುಂಬಾನೇ ಗೌರವ ಇದೆ, ಕಷ್ಟಪಟ್ಟು ದುಡಿಯೋರು ಅಂತ. ಆದರೆ ಅವರೆಲ್ಲರೂ ನಿಮ್ಮನ್ನ ಈ ಒಂದು ವಿಷಯದಲ್ಲಿ ನೋಡಿ ಏನೇನೋ ಮಾತಾಡಿ ನಗಾಡ್ತಾ ಇದ್ರೆ ನನಗೆ ಕಷ್ಟ ಆಗೋದಿಲ್ವಾ? ಅವರು ನಗಾಡಿದ್ರೆ ನಗಾಡ್ಲಿ ಪಾರ್ವತಿ, ಅವರ ನಗು ಮುಖ್ಯನಾ ಇಲ್ಲ ನನ್ನ ಪ್ರಾಣ ಮುಖ್ಯನಾ? ಇವಾಗ ನನಗೆ ಏನಾಯ್ತು? ಸ್ವಲ್ಪ ಲೇಟಾಗಿ ಬಂದಿದ್ದೀನಿ ಅಷ್ಟೇ ತಾನೇ. ಆವಾಗ ಪಾರ್ವತಿ ಬೇರೆ ದಾರಿ ಇಲ್ಲದೆ, ನಿಮ್ಮ ಅಜ್ಜ ನೋಡಿದ್ದು ಆ ಕಾಲದಲ್ಲಿ ಇರ್ಬೋದು, ಆದರೆ ಇವಾಗ ಅಲ್ಲಿ ಏನೂ ಇಲ್ಲ ರೀ. ಆ ಕಾಲ ಏನೋ ಈ ಕಾಲ ಏನೋ, ದಯವಿಟ್ಟು ಈ ಮೂಢನಂಬಿಕೆ ಎಲ್ಲನೂ ನೀವು ನಂಬ್ತಾ ಇರಬೇಡಿ. ಆವಾಗ ಭದ್ರಯ್ಯ ಕೋಪದಿಂದ, ಯಾವಾಗ ನೋಡಿದ್ರು ಇದೇ ಮಾತು, ಇನ್ನೊಂದ್ಸಲ ಈ ರೀತಿ ಮಾತಾಡಿದ್ರೆ ಆಮೇಲೆ ನನಗೆ ಕೋಪ ಬರುತ್ತೆ. ಪಾರ್ವತಿ ಬೇರೆ ಏನು ಮಾಡೋಕ್ಕಾಗದೆ ಸುಮ್ಮನೆ ಇದ್ಬಿಟ್ಲು. ಹಾಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಪಕ್ಕದೂರಾದ ಸೀತಾಪುರದಿಂದ ಒಬ್ಬ ವ್ಯಕ್ತಿ ತುಂಬ ಬೇಗ ಪಾರ್ವತಿಯ ಮನೆಗೆ ಬಂದ. ಅಮ್ಮ, ನಿಮ್ಮಮ್ಮನಿಗೆ ತುಂಬಾನೇ ಹುಷಾರಿಲ್ಲ, ಅವರು ಮಂಚದಲ್ಲಿ ಮಲ್ಕೊಂಡಿದ್ದಾರೆ, ನಿಮ್ಮನ್ನ ಅಳಿಯಂದಿರನ್ನ ಬೇಗ ಬರಕೇಳಿದ್ರು, ಬನ್ನಿ ಅಮ್ಮ ಹೋಗೋಣ. ಅದನ್ನು ಕೇಳಿ ಪಾರ್ವತಿಗೆ ಒಂದು ಕ್ಷಣ ಹೃದಯ ನಿಂತೋದ ಹಾಗೆ ಇತ್ತು. ಭದ್ರಯ್ಯ ಕೂಡ ಅದನ್ನು ಕೇಳಿ ಬೇಜಾರು ಮಾಡ್ಕೊಂಡ. ಆವಾಗ ಪಾರ್ವತಿ, ರೀ ಬೇಗ ಬನ್ನಿ ಹೋಗೋಣ, ನಮ್ಮ ಅಮ್ಮನಿಗೆ ಅಲ್ಲಿ ಏನಾಯ್ತು ಏನೋ ಗೊತ್ತಿಲ್ಲ. ಆವಾಗ ಭದ್ರಯ್ಯ ಈ ರೀತಿ ಹೇಳ್ದ, ಬೇಜಾರು ಮಾಡ್ಕೊಳ್ಬೇಡ ಪಾರ್ವತಿ, ನಾನು ಹೋಗಿ ಗಾಡಿ ತಗೊಂಡು ಬರ್ತೀನಿ, ಹೋಗೋಣ. ಹಾಗಂತ ಹೇಳಿ ಭದ್ರಯ್ಯ ಹೋಗಿ ಎತ್ತಿನ ಗಾಡಿ ತಗೊಂಡು ಬಂದ. ಸ್ವಲ್ಪ ಸಮಯದಲ್ಲಿ ಅಲ್ಲಿ ಕತ್ಲಾಗಕ್ಕೆ ಶುರುವಾಯಿತು. ಪಾರ್ವತಿ ತಕ್ಷಣ ಹೊರಗಡೆ ಬಂದು ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡು ಗಂಡನ ಹತ್ತಿರ, ರೀ ಬೇಗ ಬನ್ನಿ ಹೋಗೋಣ, ಆಲದ ಮರದ ದಾರಿಯಲ್ಲಿ ಹೋದ್ರೆ 1 ಗಂಟೆಯಲ್ಲಿ ಊರಿಗೆ ಹೋಗ್ಬಿಡ್ಬೋದು ಹಾಗಂತ ಹೇಳಿದ್ಲು. ಆದ್ರೆ ಭದ್ರಯ್ಯ ತುಂಬಾ ಹೆದರ್ದ. ಕತ್ಲೆ ಸಮಯ, ಆಲದ ಮರದ ದಾರಿ, ಅವನು ಅದಕ್ಕೆ ಒಪ್ಕೊಳ್ಳೇ ಇಲ್ಲ. ಇಲ್ಲ ಪಾರ್ವತಿ, ಆ ದಾರಿಯಲ್ಲಿ ಹೋಗೋದು ಅಪಾಯ, ನಾವು ಊರನ್ನ ಸುತ್ತಾಡ್ಕೊಂಡೇ ಹೋಗೋಣ, ನಾನು ಬೇಗ ಕರ್ಕೊಂಡು ಹೋಗ್ತೀನಿ, ನಿಮ್ಮಮ್ಮನಿಗೆ ಅಲ್ಲಿ ಏನೂ ಆಗಲ್ಲ ಪಾರ್ವತಿ. ಆವಾಗ ಪಾರ್ವತಿಗೆ ಏನು ಹೇಳೋದು ಅಂತಾನೆ ಅರ್ಥ ಆಗ್ಲಿಲ್ಲ. ರೀ ಆಟಾಡ್ಬೇಡಿ, ನಿಮ್ಮ ಭಯ ಇವಾಗ ಬೇಡ, ನಿಮ್ಮ ಭಯ ನಮ್ಮಮ್ಮನ ಪ್ರಾಣ ತೆಗೆದ್ರೆ ನಾನಂತೂ ಸುಮ್ಮನೆ ಇರಲ್ಲ. ನಮ್ಮಮ್ಮ ಅಲ್ಲಿ ಕಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ಏನಾಗುತ್ತೋ ಏನೋ ಅಂತ ತುಂಬಾನೇ ಭಯ ಆಗ್ತಿದೆ ರೀ. ದೆವ್ವ ಏನು ಮಾಡಲ್ಲ ರೀ, ಅಲ್ಲಿ ದೆವ್ವನೇ ಇರಲ್ಲ ರೀ, ಬನ್ರಿ ದಯವಿಟ್ಟು ಹೋಗೋಣ. ಭದ್ರಯ್ಯ ಭಯದಿಂದ, ಬೇಡ ಪಾರ್ವತಿ, ಅಪಾಯನ ನಾವು ಹುಡ್ಕೊಂಡು ಹೋಗ್ಬಾರ್ದು,
ನಾನು ಬೇಗನೆ ಊರಿಗೆ ಕರ್ಕೊಂಡು ಹೋಗ್ತೀನಿ. ನಾವು ಊರನ್ನ ಸುತ್ಕೊಂಡೇ ಹೋಗೋಣ. ಪಾಪ ಪಾರ್ವತಿ ನಿಸ್ಸಹಾಯತೆಯಿಂದ, ನಿಮ್ಮನ್ನ ಆ ದೆವ್ವ ಏನೂ ಮಾಡಲ್ಲ ರೀ. ನಮ್ಮಮ್ಮನಿಗೆಲ್ಲ ಏನಾದರೂ ಆದರೆ ಏನು ಮಾಡೋದು? ನಮ್ಮಮ್ಮನಿಗೆ ನಮ್ಮನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ, ಈ ದಾರಿಯಲ್ಲಿ ಹೋಗೋಣ ರೀ. ನಮಗೇನೂ ಆಗಲ್ಲ ರೀ. ಬನ್ರಿ, ಬೇಗ ಹೋಗಬೇಕು, ಅಮ್ಮನ ಕಾಪಾಡಬೇಕು, ಹೋಗೋಣ ರೀ. ಹಾಗಂತ ಪಾರ್ವತಿ ಎಷ್ಟೇ ಹೇಳಿದ್ರೂ ಭದ್ರಯ್ಯ ಅಂತೂ ಒಪ್ಕೊಳ್ಳೇ ಇಲ್ಲ. ಅವನಿಗೆ ಆ ದಾರಿಯಲ್ಲಿ ಹೋಗೋದು ಅಂದ್ರೇನೆ ತುಂಬ ಭಯ. ಅವನು ಇವಾಗ ಅವಿವೇಕಿ ಆಗಿದ್ದ. ಬೇಡ ಪಾರ್ವತಿ, ಬಾ, ನಾನು ಹೇಳ್ತಾ ಇದ್ದೀನಲ್ವಾ, ನಿನ್ನನ್ನು ನಾನು ಬೇಗ ಕರ್ಕೊಂಡು ಹೋಗ್ತೀನಿ. ನೀನು ಮೊದಲು ಗಾಡಿಯಲ್ಲಿ ಹತ್ತು. ಪಾರ್ವತಿನೂ ಬೇರೆ ದಾರಿ ಇಲ್ಲದೆ ಇವನಿಗೆ ಅರ್ಥನೂ ಆಗಲ್ಲ ಅಂತ ಅಂದ್ಕೊಂಡು ಅವಳು ಗಾಡಿಯಲ್ಲಿ ಹತ್ತಿ ಕೂತ್ಕೊಂಡ್ಲು. ಹಾಗೆ ಅವರಿಬ್ರು ಎತ್ತಿನ ಗಾಡಿಯಲ್ಲಿ ಪಕ್ಕದೂರಿಗೆ ಹೋದ್ರು. ಸುಮಾರು ಸಮಯನೂ ಆಯ್ತು. ಒಂದೊಂದು ಕ್ಷಣನೂ ಒಂದೊಂದು ಯುಗ ತರ ಹೋಗ್ತಾ ಇತ್ತು. ಕತ್ಲು ಸಮಯ. ಗಾಡಿ ಮೆಲ್ಲೆ ಹೋಗ್ತಾ ಇತ್ತು. ಪಾರ್ವತಿ ಬಾಯಿ ಬಿಟ್ಟು ಒಂದ್ ಮಾತು ಕೂಡ ಮಾತಾಡ್ಲಿಲ್ಲ. ಊರಿನೊಳಗಡೆ ಹೋಗ್ತಾ ಇದ್ದಾಗ ಮಧ್ಯರಾತ್ರಿ ಸಮಯ ಆಗಿತ್ತು. ಆವಾಗ ಪಾರ್ವತಿಯ ತಾಯಿಯ ಮನೆ ಬಾಗಿಲ ಹತ್ತಿರ ಸುಮಾರು ಜನ ನಿಂತ್ಕೊಂಡಿರೋದನ್ನ ಅವಳು ನೋಡಿದ್ಲು. ಆ ದೃಶ್ಯ ಅವಳಿಗೇನೋ ಒಂದು ಹೊಸ ಭಯನ ಕೊಟ್ಟಿತ್ತು. ಅವಳು ಇಳಿದು ಮನೆಯೊಳಗಡೆ ಹೋಗಿ ನೋಡಿದಾಗ ಮನೆಯಲ್ಲಿ ಮಂಚದಲ್ಲಿ ಅವಳ ತಾಯಿ ಮಲ್ಕೊಂಡಿದ್ರು. ಆವಾಗ ಪಕ್ಕದಲ್ಲೇ ಡಾಕ್ಟರ್ ಕೂಡ ನಿಂತ್ಕೊಂಡಿದ್ರು. ಡಾಕ್ಟರ್ ಪಾರ್ವತಿನ ನೋಡಿ ಅವಳ ಹತ್ರ ಈ ರೀತಿ ಹೇಳಿದ್ರು, ಏನಮ್ಮ ಇದು? ಇದಾ ಬರೋ ಸಮಯ? ನಾನು ಸಂಜೆನೆ ಹೇಳಿ ಕಳಿಸ್ದೆ ತಾನೆ? ಬೇಗ ಬಂದಿದ್ರೆ ಒಂದ್ ವೇಳೆ ನಿಮ್ಮಮ್ಮನ ಕಾಪಾಡ್ಬೋದಾಗಿತ್ತೋ ಏನೋ. ಇವಾಗ ಯಾವುದೋ ನನ್ನ ಕೈಯಲ್ಲಿ ಇಲ್ಲ ಅಮ್ಮ. ದೇವ್ರತ್ರ ಬೇಡ್ಕೊಳ್ಳಿ, ಇನ್ನೂ ಆ ದೇವ್ರು ಬಿಟ್ಟ ದಾರಿ. ಅದನ್ನು ಕೇಳಿದಾಗ ಭದ್ರಯ್ಯನಿಗೆ ಹೃದಯನೇ ಒಂದ್ ನಿಮಿಷ ನಿಂತೋದ ಹಾಗೆ ಇತ್ತು. ಅದೆಲ್ಲದಕ್ಕೂ ಕಾರಣ ಅವನೇ ಅನ್ನೋದು ಅವನಿಗೆ ಅರ್ಥ ಆಯಿತು. ಪಾರ್ವತಿ ತನ್ನ ಗಂಡನನ್ನ ನೋಡಿದ್ಲು. ಅವಳ ಕಣ್ಣಲ್ಲಿ ಇವಾಗ ಕಣ್ಣೀರಿಲ್ಲ, ಮುಖದಲ್ಲಿ ಕೋಪ ಇಲ್ಲ. ಆದ್ರೆ ಅವಳು ಆ ರೀತಿ ನೋಡಿದ್ದು ಪಾಪ ಭದ್ರಯ್ಯನಿಗೆ ತುಂಬಾನೇ ಕಷ್ಟ ಆಯಿತು. ಮರುದಿನ ಬೆಳಗಾಯ್ತು. ಪಾರ್ವತಿಯ ತಾಯಿ ಕಣ್ಬಿಟ್ಟು ನೋಡಿದ್ರು. ಆದ್ರೆ ಅವರಿಂದ ಮಾತಾಡಕ್ಕಾಗ್ತಿಲ್ಲ, ಅವರಿಂದ ಕೈಕಾಲ್ನ ಅಲ್ಲಾಡ್ಸಕ್ಕಾಗ್ತಿಲ್ಲ. ಅವರ ಪ್ರಾಣಕ್ಕೆ ಯಾವುದೇ ಅಪಾಯನೇ ಇಲ್ಲ. ಆದ್ರೆ ಇನ್ನು ಅವರು ಮಂಚದಲ್ಲಿ ಮಲಗಬೇಕಾಗಿರೋ ಪರಿಸ್ಥಿತಿ. ಮರುದಿನ ಬೆಳಗ್ಗೆ ಪಾರ್ವತಿ ಭದ್ರಯ್ಯ ಇಬ್ರು ಅವರ ಊರಿಗೆ ವಾಪಸ್ ಹೋಗ್ತಾ ಇದ್ರು. ಭದ್ರಯ್ಯ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ದ. ಭದ್ರಯ್ಯ ಹಾಗೂ ಪಾರ್ವತಿಯ ಮಧ್ಯದಲ್ಲಿ ಒಂದು ನಿಶಬ್ದ ಇತ್ತು. ಇಬ್ರು ಮಾತಾಡ್ಕೊಳ್ಳೇ ಇಲ್ಲ. ಆದ್ರೆ ಆ ನಿಶಬ್ದ ಭದ್ರಯ್ಯನಿಗೆ ಚಾಕು ತಗೊಂಡು ಚುಚ್ಚೋ ತರ ಅನಿಸ್ತಿತ್ತು. ಪಾರ್ವತಿ ಮೌನವಾಗಿ ಕೂತ್ಕೊಂಡಿದ್ಲು. ಗಂಡನ ಹತ್ರ ಏನೂ ಮಾತಾಡ್ಲೇ ಇಲ್ಲ. ಭದ್ರಯ್ಯನಿಗೂ ಏನೂ ಅರ್ಥನೇ ಆಗ್ಲಿಲ್ಲ. ಇದೆಲ್ಲದಕ್ಕೂ ಕಾರಣ ಅವನ ಭಯನೇ ಅನ್ನೋದು ಅವನಿಗೆ ಗೊತ್ತಾಯಿತು. ಊರಿಗೆ ಹೋದ ತಕ್ಷಣ ಅವನು ದೇವಸ್ಥಾನ ಪೂಜಾರಿನ ನೋಡಕ್ ಹೋದ. ಆವಾಗ ಪೂಜಾರಿ ಭದ್ರಯ್ಯನನ್ನ ನೋಡಿ, ಬಾ ಭದ್ರಯ್ಯ, ಹೌದು, ನಿನ್ನ ಅತ್ತೆಗೆ ಇವಾಗ ಆರೋಗ್ಯ ಹೇಗಿದೆ? ತಕ್ಷಣ ಅವನು ಪೂಜಾರಿಯ ಪಾದಗಳಲ್ಲಿ ಬಿದ್ದ. ಸ್ವಾಮಿ, ನನ್ನ ಕ್ಷಮಿಸ್ಬಿಡಿ, ನಾನು ಮಾಡಿದ್ದು ದೊಡ್ಡ ತಪ್ಪು. ನನ್ನಿಂದಾನೇ ಇವತ್ತು ನಮ್ಮ ಅತ್ತೆಗೆ ಈ ಪರಿಸ್ಥಿತಿ. ನನ್ನ ಹೆಂಡತಿ ನನ್ನ ಮುಖ ಕೂಡ ನೋಡ್ತಾ ಇಲ್ಲ. ಅವಳಿಗೆ ಏನು ಹೇಳೋದು ನನಗೊಂದು ಅರ್ಥ ಆಗ್ತಾ ಇಲ್ಲ. ಹಾಗಂತ ಹೇಳಿ ನಡೆದ ವಿಷಯ ಎಲ್ಲಾನು ಭದ್ರಯ್ಯ ಹೇಳ್ದ. ಆವಾಗ ಪೂಜಾರಿ ಅವನನ್ನ ಮೇಲೆ ಎತ್ತಿ ಈ ರೀತಿ ಹೇಳಿದ್ರು, ಭದ್ರಯ್ಯ, ನಡೆದಿದ್ದೇನೋ ನಡೆದಾಯ್ತು. ಪಶ್ಚಾತ್ತಾಪ ಪಡೋದ್ರಲ್ಲಿ ಯಾವುದೇ ಪುಣ್ಯನೂ ಇಲ್ಲ. ಇನ್ಮುಂದೆನಾದ್ರೂ ಈ ಭಯ ಭಯ ಅಂತ ನೀನು ಹೆದರ್ಕೊಂಡಿದ್ರೆ ಇದೇ ರೀತಿ ಸುಮಾರು ಸಮಸ್ಯೆಗಳು ನಿನ್ನ ಜೀವನದಲ್ಲಿ ಬಂದೇ ಬರುತ್ತೆ. ದೆವ್ವ ಇಲ್ಲ, ಪಿಸಾಚಿ ಇಲ್ಲ, ಏನೂ ಇಲ್ಲ. ಹಾಗಾದ್ರೆ ಆ ಮರದಲ್ಲಿ ಬರುವ ಶಬ್ದಗಳೆಲ್ಲ ಸುಳ್ಳ? ಆವಾಗ ಪೂಜಾರಿ ನಗುತ್ತಾ, ಭದ್ರಯ್ಯ, ಆ ಮರದಲ್ಲಿ ಮಾತ್ರ ಅಲ್ಲ, ರಾತ್ರಿ ಸಮಯ ನಿಶಬ್ದವಾಗಿರೋ ಸಮಯದಲ್ಲಿ ಗಾಳಿಗೆ ಎಲ್ಲ ಮರದ ಕೊಂಬೆಗಳು ಒಂದ್ರ ಮೇಲೆ ಒಂದ್ರು ಒರೆಸ್ಕೊಳ್ಳುವಾಗ ಶಬ್ದ ಬಂದೇ ಬರುತ್ತೆ. ಅದು ದೆವ್ವ ಮಾಡುವ ಶಬ್ದ ಅಂತ ಅಂದ್ಕೊಂಡ್ರೆ ತಪ್ಪಲ್ವಾ? ದೆವ್ವ ಆ ಮರದಲ್ಲಿ ಇಲ್ಲ ಭದ್ರಯ್ಯ. ದೆವ್ವ ನಿನ್ ಮನಸ್ಸೊಳಗಡೆ ಕೂತ್ಕೊಂಡಿದೆ. ಆ ದೆವ್ವದ ಹೆಸರು ಭಯ. ಆ ಭಯನ ಬಿಟ್ಬಿಟ್ಟು ನೀನು ಹೊರಗಡೆ ಬಂದಿಲ್ಲ ಅಂದ್ರೆ ಸುಮಾರು ಸಮಸ್ಯೆಗಳು ನಿನಗೆ ಬಂದೇ ಬರುತ್ತೆ. ಪೂಜಾರಿ ಹೇಳಿದ ಮಾತು ಭದ್ರಯ್ಯನಿಗೆ ಸ್ವಲ್ಪ ಧೈರ್ಯನ ಕೊಟ್ಟಿತ್ತು. ಅವನು ಪೂಜಾರಿಯ ಹತ್ತಿರ ಈ ರೀತಿ ಕೇಳಿದ, ಇವಾಗ ನಾನು ಏನ್ ಮಾಡ್ಬೇಕು ಪೂಜಾರಿ ಅವರೇ? ನನ್ನ ಹೆಂಡತಿ ನನ್ನ ಕ್ಷಮಿಸ್ತಾಳ? ಖಂಡಿತ ಕ್ಷಮಿಸ್ತಾಳೆ, ಆದ್ರೆ ಮಾತಲ್ಲಿ ಹೇಳಿದ್ರೆ ಕ್ಷಮಿಸಲ್ಲ. ನೀನು ಭಯನ ಬಿಟ್ಟಿದೀಯ ಅಂತ ಏನಾದ್ರೂ ಮಾಡಿ ಅವಳಿಗೆ ಅರ್ಥವಾಗುವ ಹಾಗೆ ತಿಳಿಸು. ಹಾಗೆ ಆ ದಿನ ರಾತ್ರಿ ಸಮಯ ಭದ್ರಯ್ಯ ಒಂದು ದೊಡ್ಡ ನಿರ್ಧಾರಕ್ಕೆ ಬಂದ. ಮನೆಯಿಂದ ರಾತ್ರಿ ಸಮಯ ಅವನೊಂದು ಬೆಳಕು ಹಿಡ್ಕೊಂಡು ಹೊರಗಡೆ ಬಂದ. ಹಾಗೆ ಹೊರಗಡೆ ಬಂದವನು ಮನೆಯಿಂದ ಆ ಆಲದ ಮರದ ಕಡೆನೇ ಹೋಗ್ತಾ ಇದ್ದ. ಅವನ ಹೃದಯದ ಬಡಿತ ಜಾಸ್ತಿ ಆಗ್ತಾ ಇತ್ತು. ಕೈಕಾಲು ನಡುಗ್ತಾ ಇತ್ತು. ಭಯ ತುಂಬಾನೇ ಹೆಚ್ಚಾಗ್ತಾ ಇತ್ತು. ಆದ್ರೂ ಹೇಗೋ ಧೈರ್ಯ ಮಾಡ್ಕೊಂಡು ಅವನು ಆಲದ ಮರದ ಹತ್ತಿರ ಹೋದ. ರಾತ್ರಿ ಸಮಯ ಆಲದ ಮರದ ಹತ್ತಿರ ಹೋದಾಗ ಜೋರಾಗಿ ಏನೇನೋ ಶಬ್ದಗಳು ಕೇಳಿಸ್ತಾ ಇತ್ತು. ಆ ಶಬ್ದ ನೋಡಿ ವಾಪಸ್ ಹೋಗೋಣ ಅಂತ ಅಂದ್ಕೊಂಡ್ರು. ಪುನಃ ಧೈರ್ಯ ಮಾಡಿ ಅವನು ಆಲದ ಮರದ ಹತ್ರನೇ ನಿಂತ್ಕೊಂಡಿದ್ದ. ಶಬ್ದ ಎಲ್ಲಿಂದ ಬರ್ತಾ ಇದೆ ಅಂತ ಅವನು ಆ ಬೆಳಕು ಹಿಡ್ಕೊಂಡು ನೋಡ್ತಾ ಇದ್ದ. ಹಾಗೆ ನೋಡ್ತಾ ಇದ್ದಾಗ ಅವನಿಗೊಂದು ವಿಷಯ ಅರ್ಥ ಆಯಿತು.
ಪೂಜಾರಿ ಹೇಳಿದ್ದು ನಿಜಾನೇ. ಕೊಂಬೆಗಳು ಒಂದ್ರ ಮೇಲೆ ಒಂದ್ರು ಒರೆಸ್ಕೊಳ್ಳೋದ್ರಿಂದಾನೇ ಆ ಶಬ್ದ ಬರ್ತಾ ಇತ್ತು. ಆ ಆಲದ ಮರದಲ್ಲಿ ಬಾವಲಿಗಳನ್ನ ಬಿಟ್ರೆ ಬೇರೆ ಯಾವುದೂ ಇಲ್ಲ. ಸುಮಾರು ಅರ್ಧ ಗಂಟೆ ಸಮಯ ಅವನು ಅಲ್ಲೇ ಕೂತ್ಕೊಂಡಿದ್ದ. ಮೆಲ್ಲೆ ಮೆಲ್ಲೆ ಅವನ ಮನಸ್ಸಿನಲ್ಲಿದ್ದ ಭಯ ಹೋಗ್ತಾ ಇತ್ತು. ಅವನಿಗೆ ಅಲ್ಲಿ ಕೂತ್ಕೊಂಡಿರೋದು ಪ್ರಶಾಂತವಾಗಿಯೇ ಇತ್ತು. ಸ್ವಲ್ಪ ಸಮಯದ ನಂತರ ಅವನ ಮನೆಗೆ ವಾಪಸ್ ಬಂದ. ಮನೆ ಹೊರಗಡೆ ಅವನ ಹೆಂಡತಿ ಅವನಿಗೋಸ್ಕರ ಕಾಯ್ತಾ ಇದ್ಲು. ಆಲದ ಮರದ ದಾರಿಯಿಂದ ತನ್ನ ಗಂಡ ಬರೋದನ್ನ ನೋಡಿ ಅವಳು ಆಶ್ಚರ್ಯಪಟ್ಲು. ಆವಾಗ ಭದ್ರಯ್ಯ ಪಾರ್ವತಿ ಹತ್ತಿರ ಬಂದು, ನನ್ನನ್ನ ಕ್ಷಮಿಸ್ಬಿಡು ಪಾರ್ವತಿ, ನಾನು ಮಾಡಿದ್ದು ತಪ್ಪು. ಇನ್ನು ಮುಂದೆ ಈ ದೇವ್ವಾಗಿವ್ವ ಅಂತ ಯಾವುದಕ್ಕೂ ನಾನು ಹೆದರಲ್ಲ. ಹಾಗಂತ ತನ್ನ ಗಂಡ ಹೇಳಿದ ಮಾತಿನಲ್ಲಿ ಇದ್ದ ಧೈರ್ಯ, ಅವನ ಕಣ್ಣಿನಲ್ಲಿದ್ದ ಪಶ್ಚಾತ್ತಾಪ ಎರಡೂ ನೋಡಿ ತನ್ನ ಗಂಡ ಬದಲಾಗಿದ್ದಾನೆ ಅಂತ ಪಾರ್ವತಿ ಅರ್ಥ ಮಾಡ್ಕೊಂಡ್ಲು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಭಯ ಅನ್ನೋದು ದೊಡ್ಡ ದೆವ್ವದ ತರ. ಆ ಭಯ ನಮ್ಮ ಮನಸ್ಸೊಳಗಡೆ ಇರೋ ತನಕ ನಾವು ಜೀವನದಲ್ಲಿ ಉದ್ಧಾರ ಆಗಲ್ಲ. ಆ ಭಯನ ಹೊರಗಡೆ ತೆಗೆದು ಹಾಕಿದ್ರೇನೆ ಜೀವನದಲ್ಲಿ ನಾವು ಉದ್ಧಾರ ಆಗೋದು. ರಾಮಪುರ ಅನ್ನುವ ಊರಿನಲ್ಲಿ ಸೂರ್ಯ ಮೇಲೆ ಬಂದರೂ ಕೂಡ ಸೋಮು ಇನ್ನು ಮಲಗಿ ನಿದ್ರೆ ಮಾಡ್ತಾನೆ ಇದ್ದ. ಆವಾಗ ಅವನ ಹೆಂಡತಿಯಾದ ಗೌರಮ್ಮ ಪರ್ಕೆನ ಹಿಡ್ಕೊಂಡು ಏನೋ ಯುದ್ಧಕ್ಕೆ ಹೋಗುವ ಸೈನ್ಯದ ತರ ತನ್ನ ಗಂಡನ ಸುತ್ತಿ ಗುಡಿಸ್ತಾ ಇದ್ಲು. ಎದ್ದೇಳ್ರಿ, ಬೆಳಗಿಂದ ಕೋಳಿ ಕೂಗಿ ಕೂಗಿ ಅದಕ್ಕೆ ಗಂಟ್ಲೆ ನೋವಾಗಿರ್ಬೋದು. ಸೂರ್ಯ ನಮ್ ತಲೆ ಮೇಲೆ ಬಂದಿದ್ದಾನೆ. ಇನ್ನೂ ನಿದ್ರೆ ಮಾಡ್ತಾ ಇದ್ದೀರಾ? ಎಲ್ರೂ ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಅರೇ ಯಾಕೆ ಗೌರಮ್ಮ ನಿದ್ರೆಯಿಂದ ಎಬ್ಬಿಸ್ತೀಯಾ? ಒಳ್ಳೆ ಕನಸು ಕಾಣ್ತಾ ಇದೆ. ಆ ಕನಸಲ್ಲಿ ನಾನು ರಾಜ. ನನ್ನ ಸುತ್ತಮುತ್ತ 4 ಜನ ಇದ್ಕೊಂಡು ನನಗೆ ಸೇವೆಗಳನ್ನ ಮಾಡ್ತಾ ಇದ್ರು ಗೊತ್ತಾ? ಕನಸಲ್ಲಿ ರಾಜ ಅಂತೆ ರಾಜ. ಮನೇಲಿ ಅನ್ನ ಮಾಡಕ್ಕೆ ಒಂದು ಹಿಡಿ ಅಕ್ಕಿ ಇಲ್ಲ, ಸಾರು ಮಾಡಕ್ಕೆ ತರಕಾರಿ ಇಲ್ಲ. ಇದರಲ್ಲಿ ಇವರು ರಾಜ ಅಂತೆ. ಇವರಿಗೆ 4 ಜನ ಸೇವಕರಿದ್ದಾರಂತೆ. ಅದಕ್ಕೆ ನಾನೇನ್ ಮಾಡೋದು ಗೌರಮ್ಮ? ಆ ದೇವ್ರು ನಮ್ಮ ಹಣೆ ಬರಹದಲ್ಲಿ ನಾವು ಬಡವರಾಗಿರ್ಬೇಕು ಅಂತ ಬರ್ದಿಟ್ಟಿದ್ದಾರೆ. ಆದ್ರೆ ನೀ ಕುಡಿಯೋ ಗಂಜಿ ಕುಡ್ದು ಆ ಮರದ ಕೆಳಗಡೆ ನಿದ್ರೆ ಮಾಡಿದ್ರೆ ರಾಜನ್ ತರನೇ ಅನ್ಸುತ್ತೆ. ಆವಾಗ ಗೌರಮ್ಮ ಕೋಪದಿಂದ, ನಿಮ್ಮ ಸೋಮಾರಿತನಕ್ಕೆ ದೇವ್ರನ್ನ ಯಾಕೆ ಬೈತೀರಾ? ನಿಮ್ಮಿಂದ ಯಾವುದೇ ಕೆಲಸನೂ ಮಾಡೋಕ್ಕಾಗಲ್ಲ. ಹಾಗಿರುವಾಗ ಆ ದೇವ್ರು ಮಾತ್ರ ನಮ್ಗೆ ಏನ್ ಮಾಡ್ತಾನೆ ಹೇಳಿ? ಈ ಸೋಮಾರಿ ಗಂಡನ ಜೊತೆ ನನ್ನ ಬದುಕನ್ನ ನನ್ನಿಂದ ಬಾಳಕ್ಕೂ ಆಗ್ತಾ ಇಲ್ಲ. ಬೈಬೇಡ ಗೌರಿ, ನನಗೂ ಆಸೆ ಇದೆ. ಯಾವತ್ತಾದ್ರೂ ಒಂದಿನ ಮಹಾಲಕ್ಷ್ಮಿ ನಡ್ಕೊಂಡು ನಮ್ಮ ಮನೆಯೊಳಗಡೆ ಬರ್ತಾಳೆ. ಆವಾಗ ನೀನು ಮಹಾರಾಣಿ ಆಗ್ತೀಯಾ? ಮಹಾಲಕ್ಷ್ಮಿ ನಡ್ಕೊಂಡು ಬರಲ್ಲ. ನಾವದಕ್ಕೆ ಕಷ್ಟಪಟ್ಟು ದುಡಿಬೇಕು. ದುಡಿದ್ರೆ ಹಣ ಸಿಗುತ್ತೆ. ನಿಮ್ಮನ್ನ ನಂಬ್ಕೊಂಡಿದ್ರೆ ಕೆಲಸ ನಡೆಯಲ್ಲ. ನಾನೇ ಏನಾದ್ರೂ ಮಾಡ್ಬೇಕಷ್ಟೆ. ಸೋಮು ನಗುತ್ತಾ, ನೀನಾ? ಊರಿನವರ ಬಟ್ಟೆ ಎಲ್ಲನೂ ತಗೊಂಡು ಹೋಗಿ ಒಗಿತೀಯಾ? ಆವಾಗ ಗೌರಿ, ಇಲ್ಲ, ನಾನ್ಯಾಕೆ ಆ ಕೆಲಸ ಮಾಡಬೇಕು? ನನಗೆ ಅಡುಗೆ ಗೊತ್ತು. ನಮ್ಮ ಅಜ್ಜಿ ಹೇಳಿಕೊಟ್ಟಿರುವ ಅಡುಗೆ ನನಗೆ ಚೆನ್ನಾಗಿ ಗೊತ್ತು. ಅದನ್ನು ಮಾಡಿಕೊಂಡು ನಾನು ಬಾಳ್ತೀನಷ್ಟೆ. ಓಹೋ, ಏನು ಮಾಡ್ತೀಯಾ? ರಾಗಿ ಮುದ್ದೆನಾ? ಇಲ್ಲ, ನಾನು ಮಾಡೋದು ಕೋಳಿ ಪುಲಾವು. ನಮ್ಮ ಅಜ್ಜಿ ನನಗೆ ಕಲಿಸ್ಕೊಟ್ಟಿದ್ದಾರೆ. ನಾನು ಕೋಳಿ ಪುಲಾವ್ ಮಾಡಿ ಊರಲ್ಲಿ ಎಲ್ರಿಗೂ ಮಾರ್ತೀನಿ. ಆವಾಗ ನನ್ನ ವ್ಯಾಪಾರ ನಡೆಯುತ್ತೆ, ಹಣನೂ ಸಂಪಾದನೆ ಮಾಡ್ತೀನಿ, ನಾನು ಚೆನ್ನಾಗಿರ್ತೀನಿ. ಪುನಃ ಸೋಮು ಮಲ್ಕೊಂಡು, ಸರಿ ಹಾಗಾದ್ರೆ ಪುಲಾವ್ ಮಾಡಿದ್ಮೇಲೆ ನನ್ನನ್ನು ಎಪ್ಸೋ, ಅಲ್ಲಿ ತನ ಪುನಃ ಮಲಗ್ತೀನಿ ಹಾಗಂತ ಹೇಳಿ ಅವನು ಮಲಗ್ದ. ಗೌರಮ್ಮ ಕೋಪದಿಂದ ಕೈಯಲ್ಲಿಟ್ಕೊಂಡಿರುವ ಹಣ ತಗೊಂಡು ಸಂತೆಗೆ ಹೋದ್ಲು. ಮನೆ ಹೊರಗಡೆ ಚಿಕ್ಕದಾಗಿ ಒಂದು ಚಪ್ರ ಹಾಕೊಂಡು ಅದ್ರ ಕೆಳಗಡೆ ಕೋಳಿ ಪುಲಾವ್ ಮಾಡಕ್ಕೆ ಶುರು ಮಾಡಿದ್ಲು. ಅವಳ ಅಜ್ಜಿ ಕಲಿಸ್ಕೊಟ್ಟ ಆ ರಹಸ್ಯ ಪುಡಿನ ಪುಲಾವಲ್ಲಿ ಹಾಕಿದ್ಲು. ಅಷ್ಟೇ, ಆ ಘಮಘಮ ಊರಿಡಿ ಹರಡ್ತಾ ಇತ್ತು. ಆವಾಗ ಊರಿನವರು ಎಲ್ರೂ ಕೂಡ ಆ ವಾಸನೆನ ನೋಡಿ, ಏನಿದೋ ವಾಸನೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ದೇವಸ್ಥಾನ ಪ್ರಸಾದ ಅಲ್ಲ, ಯಾರ ಮನೇಲೂ ಮದುವೆನೂ ನಡೀತಾ ಇಲ್ಲ. ಹಾಗಿರುವಾಗ ಏನಿದೋ ಹಾಗಂತ ಅನ್ಕೊಂಡು ಊರಿನವರು ಮೆಲ್ಲೆ ಮೆಲ್ಲೆ ಗೌರಮ್ಮನ ಹತ್ತಿರ ಬಂದ್ರು. ಏನ್ ಗೌರಮ್ಮ ಇದು ಕೋಳಿ ಪುಲಾವು. ತುಂಬಾನೇ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ ಹೇಳಿಕೊಟ್ಟಿದ್ದು. ಕಮ್ಮಿ ಬೆಲೆನೆ. ತಗೊಂಡು ತಿನ್ನೋಡಿ, ಅದ್ರ ರುಚಿ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ ಹಾಗಂತ ಹೇಳಿ ಎಲ್ರೂ ಸರಿ ಅಂತ ಆ ಕೋಳಿ ಪುಲಾವ್ನ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ಬೆಲೆನೂ ಕಡಿಮೆ ಇತ್ತು, ಅದರ ರುಚಿ ಕೂಡ ತುಂಬಾನೇ ಸೂಪರ್ ಆಗಿತ್ತು. ಹಾಗೆ ಸಂಜೆ ಸಮಯದೊಳಗಡೆ ಗೌರಮ್ಮನ ಕೋಳಿ ಪುಲಾವ್ ವಿಷಯ ಊರಲ್ಲಿ ಎಲ್ರಿಗೂ ತಿಳಿಯಿತು. ವ್ಯಾಪಾರ ಚೆನ್ನಾಗಿ ನಡೆದು ಗೌರಮ್ಮನಿಗೆ ಕೈ ತುಂಬ ಹಣ ಸಿಕ್ತು. ಅದರ ನೋಡಿ ಗೌರಮ್ಮ ತುಂಬಾನು ಸಂತೋಷಪಟ್ಲು. ಮನೆಗೆ ಬೇಕಾಗಿರುವ ಸಾಮಗ್ರಿ, ಗಂಡನಿಗೆ ಹೊಸ ಬಟ್ಟೆನೂ ತಗೊಂಡು ಬಂದ್ಲು. ಆವಾಗ ಸೋಮು ಆ ಹೊಸ ಬಟ್ಟೆನ ಹಾಕೊಂಡು, ನೋಡಿದ್ಯಾ ಗೌರಮ್ಮ, ನಾನು ಹೇಳಿದೆ ಅಲ್ವಾ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ ಅಂತ. ನಾನು ಹೇಳಿದ್ರಿಂದಾನೆ ಇವಾಗ ನಿನ್ನ ವ್ಯಾಪಾರ ಚೆನ್ನಾಗಿ ನಡೀತಿರೋದು. ಆವಾಗ ಗೌರಿ ನಗುತ್ತಾ, ಯಾವುದೇ ಕೆಲಸನೂ ಮಾಡದೆ ಮಲ್ಕೊಂಡು ನನಗೆ ಕೆಲಸ ಮಾಡೋಕ್ಕೆ ಸಮಯ ಕೊಟ್ರಲ್ವಾ, ಅದಕ್ಕೆ ಹಾಗಂತ ಹೇಳಿದ್ಲು. ಗೌರಮ್ಮನ ವ್ಯಾಪಾರ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿ ನಡೀತಾ ಇತ್ತು. ಅದರಿಂದ ಅವಳಿಗೆ ಸ್ವಲ್ಪ ಗರ್ವನೂ, ಸ್ವಲ್ಪ ಹಣ ಸಂಪಾದನೆ ಮಾಡಬೇಕು ಅನ್ನುವ ಅತ್ಯಾಸೆನೂ ಹೆಚ್ಚಾಯಿತು.
ಹೀಗಿರುವಾಗ ಒಂದಿನ ಮಾರ್ಕೆಟಲ್ಲಿ ಕೋಳಿ ಬೆಲೆ ತುಂಬಾ ಹೆಚ್ಚಾಯಿತು. ಏಟ್ಪಟ್ಟ ಆಗಿದ್ರಿಂದ ಗೌರಮ್ಮನಿಗೆ ಕೋಪ ಬಂತು. ಏನೋ ಇದು, ನಿನ್ನೆಗಿಂತ ಇವತ್ತು ಬೆಲೆ ಏಟ್ಪಟ್ಟು ಹೆಚ್ಚಾಗಿದೆ. ಏನಮ್ಮ ಮಾಡೋದು, ಇದು ಹಬ್ಬದ ಸಮಯ ಅಲ್ವಾ? ಆವಾಗ ಗೌರಮ್ಮ ಮನ್ಸಲ್ಲಿ, ಇವರೆಲ್ಲರೂ ಸೇರಿ ನನ್ನ ವ್ಯಾಪಾರನ ಹಾಳು ಮಾಡ್ತಾರ ಏನೋ, ಇದಕ್ಕೇನಾದ್ರೊಂದು ಮಾಡಲೇಬೇಕು ಹಾಗಂತ ಅಂದ್ಕೊಂಡು ಮನೆಗೆ ಹೋಗ್ತಾ ಇದ್ದಾಗ ಊರಿನ ನದಿ ತೀರದಲ್ಲಿ ಸಾವಿರಗಟ್ಲೆ ಕಾಗೆಗಳು ಇರೋದನ್ನ ಅವಳು ನೋಡಿದ್ಲು. ಆವಾಗ ಅವಳ ಮನಸ್ಸಿನಲ್ಲಿ ಒಂದು ಕೆಟ್ಟ ಆಲೋಚನೆನೂ ಬಂತು. ಆವಾಗ ಗೌರಮ್ಮ ಅವಳ ಮನಸ್ಸಲ್ಲಿ, ಕಾಗೆ ಕೋಳಿ ಎರಡು ಒಂದೇ, ಎರಡಕ್ಕೂ ರೆಕ್ಕೆಗಳು ಇದೆ, ಎರಡೂ ಹಾರುತ್ತೆ. ಕಾಗೆ ಮಾಂಸ ಹಾಕಿ ಪುಲಾವ್ ಮಾಡ್ಬೋದು, ಯಾರಿಗೂ ಏನೂ ಗೊತ್ತಾಗಲ್ಲ. ನನ್ನ ಹತ್ರ ರಹಸ್ಯ ಹುಡಿ ಇದೆ ಅಲ್ವಾ? ಹಾಗಂತ ಅಂದ್ಕೊಂಡು ಆ ದಿನ ರಾತ್ರಿ ಗೌರಮ್ಮ ಸುಮಾರು ಕಾಗೆಗಳನ್ನ ತಗೊಂಡು ಬಂದು ಆ ಕಾಗೆ ಮಾಂಸನ ಹಾಕಿ ಪುಲಾವ್ ಮಾಡಿ ಮೊದಲು ತನ್ನ ಗಂಡನಿಗೆ ತಿನ್ನಕ್ಕೆ ಕೊಟ್ಲು. ಏನ್ರಿ ಇವತ್ತು ಪುಲಾವ್ ಹೇಗಿದೆ? ಚೆನ್ನಾಗಿದೆ, ಆದ್ರೆ ಕೋಳಿ ಸ್ವಲ್ಪ ವಯಸ್ಸಾಗಿರೋ ಕೋಳಿ ತರ ಕಾಣಿಸ್ತಿದೆ. ತನ್ನ ಗಂಡನಿಗೆ ಏನೂ ಗೊತ್ತಾಗ್ಲಿಲ್ಲ ಅನ್ನೋದ್ರಿಂದ ಗೌರಮ್ಮ ಧೈರ್ಯದಿಂದ ಅದನ್ನೇ ಮಾಡ್ತಾ ಇದ್ಲು. ಮರುದಿನ ಬೆಳಗ್ಗೆನೆ ಅವಳು ಸುಮಾರು ಕಾಗೆ ಮಾಂಸನ ಹಾಕಿ ಪುಲಾವ್ ತಯಾರು ಮಾಡ್ತಾ ಇದ್ಲು. ಊರಿನವರು ಎಲ್ರೂ ಯಾವಾಗ್ಲೂ ತರ ಪುಲಾವ್ ತಗೊಳ್ತಾ ಇದ್ರು. ಯಾರಿಗೂ ಯಾವುದೇ ಸಂದೇಹನೂ ಬರ್ಲೇ ಇಲ್ಲ. ಹೀಗಿರುವಾಗ ಒಂದಿನ ರಾತ್ರಿ ಸಮಯ ಸೋಮು ಎದ್ದು ಹೊರಗಡೆ ಬಂದಾಗ ಆವಾಗ ಗೌರಮ್ಮ ಕಾಗೆ ಮಾಂಸ ಎಲ್ಲಾನು ತೆಗೆದು ಅದರ ರೆಕ್ಕೆಗಳನ್ನೆಲ್ಲ ಹಳ್ಳ ತೊಡಿ ಆ ಹಳ್ಳದೊಳಗಡೆ ಹಾಕ್ತಾ ಇದ್ಲು. ಅದನ್ನು ನೋಡಿ ಸೋಮು ತುಂಬಾನು ಹೆದರ್ತ. ಏನೇ ಇದು ಗೌರಮ್ಮ, ಇಷ್ಟು ಕಾಗೆಗಳನ್ನ ಏನ್ ಮಾಡ್ತಿದ್ಯಾ? ಗೌರಮ್ಮ ಗಂಡನನ್ನು ನೋಡಿ ಸ್ವಲ್ಪ ಹೆದರಿ, ಏನಿಲ್ಲ, ಮನೆ ಸುತ್ತಮುತ್ತ ಸುಮಾರು ಕಾಗೆಗಳು ತಿರ್ಗಾಡ್ತಾ ಇತ್ತಾ ಅದಕ್ಕೆ. ಆದ್ರೆ ಅಲ್ಲಿರುವ ಕಾಗೆ ರೆಕ್ಕೆಗಳನ್ನ ನೋಡಿ, ನಿಜ ಹೇಳು, ಕಾಗೆ ಮಾಂಸದಿಂದ ಪುಲಾವ್ ಮಾಡಿ ಮಾಡ್ತಾ ಇದೀಯಾ? ಛೀ, ಏನಿದು ಮೋಸ! ಈ ವಿಷಯ ಊರಿನವರಿಗೆ ಗೊತ್ತಾದ್ರೆ ಏನಾಗುತ್ತೆ ಹೇಳು? ಆವಾಗ ಗೌರಮ್ಮ ಕೋಪದಿಂದ, ಬಾಯಿ ಮುಚ್ತೀರಾ? ಯಾವುದೇ ಕೆಲಸನೂ ಮಾಡಲ್ಲ ಅಂದ್ರೂ ಕೂಡ ಬಾಯಿಗೆ ಏನೂ ಕಡಿಮೆ ಇಲ್ಲ. ಇವಾಗ ಕಾಗೆ ಮಾಂಸ ಆದ್ರೆ ಏನು, ಕೋಳಿ ಮಾಂಸ ಆದ್ರೆ ಏನೋ, ಇದು ನನ್ನ ವ್ಯಾಪಾರ, ನನ್ನ ಇಷ್ಟ ಪ್ರಕಾರನೇ ಮಾಡ್ತೀನಿ. ಆದ್ರೆ ಇದು ತಪ್ಪಲ್ವಾ ಗೌರಮ್ಮ? ಊರಿನವರಿಗೆ ವಿಷಯ ಗೊತ್ತಾದ್ರೆ ಚಪ್ಪಲಿ ತಗೊಂಡು ನಮ್ಮನ್ನ ಹೊಡಿತಾರೆ. ದಯವಿಟ್ಟು ಇವತ್ತಿಂದಾನು ಇದನ್ನ ನಿಲ್ಲಿಸ್ಬಿಡೋ. ಹಾಗೇನಾ? ನಿಲ್ಸಕ್ಕಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ನನ್ನ ವ್ಯಾಪಾರ ನನ್ನಿಷ್ಟ. ಈ ವಿಷಯನ ಹೊರಗಡೆ ಯಾರ ಹತ್ರನಾದ್ರೂ ಹೋಗಿ ಹೇಳಿದ್ರೆ ಆಮೇಲೆ ನಿಮ್ಗಿದೆ ನೋಡಿ. ಹಾಗೆ ಹೆಂಡತಿ ಬೆದರಿಸಿದ್ರಿಂದ ಪಾಪ ಸೋಮುಯಿಂದಾನು ಏನೂ ಮಾಡಕ್ಕಾಗ್ಲಿಲ್ಲ. ಅವನು ಹಾಗೇನೆ ಸೈಲೆಂಟ್ ಆದ. ಹೀಗಿರುವಾಗ ಗೌರಮ್ಮ ಮಾಡಿದ ಕೋಳಿ ಪುಲಾವ್ ವಿಷಯ ಆ ಊರಿನಲ್ಲಿರುವ ಜಮೀನ್ದಾರರಿಗೆ ತಿಳಿತು. ನಮ್ಮೂರಿನಲ್ಲೇ ಇಷ್ಟೇ ರುಚಿಯಾದ ಕೋಳಿ ಪುಲಾವ್ ಇರುವಾಗ ಅದನ್ನ ನಾನು ರುಚಿ ನೋಡ್ಲಿಲ್ಲ ಅಂದ್ರೆ ಹೇಗೆ? ನಾಳೆ ಮಧ್ಯಾಹ್ನ ಗೌರಮ್ಮನ ಮನೆಗೆ ನಾನು ಊಟಕ್ಕೆ ಬರ್ತೀನಿ ಅಂತ ಹೇಳ್ಬಿಡೋ. ಹಾಗಂತ ಜಮೀನ್ದಾರ್ ಹೇಳಿದನ್ನ ಆ ವ್ಯಕ್ತಿ ಗೌರಮ್ಮನ ಹತ್ತಿರ ಬಂದು ಹೇಳ್ದ. ಗೌರಮ್ಮ ಆ ವಿಷಯ ಕೇಳಿ ತುಂಬಾನು ಸಂತೋಷದಲ್ಲಿ ಕುಣಿತಿದ್ಲು. ನೋಡಿದ್ರಾ, ಜಮೀನ್ದಾರ್ರೇ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತೆ. ಅದು ಈ ಗೌರಮ್ಮ ಅಂದ್ರೆ. ಗೌರಮ್ಮ ಜಮೀನ್ದಾರರಿಗೋಸ್ಕರ ಸ್ಪೆಷಲ್ ಆಗಿ ಕೋಳಿ ಪುಲಾವ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ಲು. ಆದ್ರೆ ಚಿಕನ್ ಹಾಕಿದ್ರೆ ಸಾಧಾರಣ ರುಚಿನೇ ಇರುತ್ತೆ, ಅದಕ್ಕೆ ಬದಲು ಕಾಗೆ ಮಾಂಸ ಹಾಕಿ ಅಡುಗೆ ಮಾಡಿದ್ರೇನೆ ಚೆನ್ನಾಗಿರುತ್ತೆ. ಜಮೀನ್ದಾರಿಂದಾನು ಅದನ್ನ ಕಂಡುಹಿಡಿಯಕ್ಕಾಗಲ್ಲ ಅಂತ ಅಂದ್ಕೊಂಡ್ಲು. ಅವಳು ಅಂದ್ಕೊಂಡ ಹಾಗೇನೆ ಆ ದಿನ ಕಷ್ಟಪಟ್ಟು ಕಾಗೆ ಮಾಂಸ ಹಾಕಿ ಪುಲಾವ್ ತಯಾರು ಮಾಡ್ತಾ ಇದ್ಲು. ಆವಾಗ ಸೋಮು, ಗೌರಮ್ಮ ಬೇಡ ಕಣೆ, ಜಮೀನ್ದಾರಿಗಾದ್ರೂ ಕೋಳಿ ಮಾಂಸ ಹಾಕಿ ಪುಲಾವ್ ಮಾಡಿಕೊಡು. ಅವ್ರಿಗೆ ವಿಷಯ ಗೊತ್ತಾದ್ರೆ ನಾವೆಲ್ಲರೂ ಅಷ್ಟೇ. ಬಾಯಿ ಮುಚ್ತೀರಾ? ಅವ್ರಿಗೆ ಏನೋ ಗೊತ್ತಾಗಲ್ಲ. ನೀವು ಹೊರಗಡೆ ಇದ್ರೆ ನೀವೇ ಹೇಳ್ಬಿಡ್ತೀರಾ ಏನೋ. ನಿಮ್ಮನ್ನ ಇವಾಗ್ಲೇ ರೂಮಲ್ಲಿ ಹಾಕಿ ಬೀಗ ಹಾಕ್ತೀನಿ. ಹಾಗಂತ ಹೇಳಿ ಸೋಮನ ರೂಮಲ್ಲಿ ಹಾಕಿ ಅವಳು ಬೀಗ ಹಾಕಿದ್ಲು. ಸ್ವಲ್ಪ ಸಮಯದ ನಂತರ ಕೆಲಸದವರ ಜೊತೆ ಜಮೀನ್ದಾರರು ಗೌರಮ್ಮನ ಮನೆಗೆ ಬಂದ್ರು. ಆ ದೃಶ್ಯವನ್ನ ನೋಡೋದಕ್ಕೋಸ್ಕರ ಊರಿನವರು ಕೂಡ ಗೌರಮ್ಮನ ಮನೆಗೆ ಬಂದಿದ್ರು. ಆವಾಗ ಗೌರಮ್ಮ ವಿನಯದಿಂದ ಒಂದು ಎಲೆ ಹಾಕಿ ಅದರಲ್ಲಿ ಜಮೀನ್ದಾರರಿಗೆ ಕಾಗೆ ಮಾಂಸ ಪುಲಾವ್ ಹಾಕಿದ್ಲು. ಜಮೀನ್ದಾರರ ವಾಸನೆ ನೋಡಿ, ಗೌರಮ್ಮ ವಾಸನೆ ತುಂಬಾ ಚೆನ್ನಾಗಿದೆ, ನಿನ್ ಕೈಯಲ್ಲಿ ನಿಜವಾಗ್ಲೂ ಏನೋ ಒಂದು ಮ್ಯಾಜಿಕ್ ಇದೆ ಹಾಗಂತ ಹೇಳಿ ಆ ಪುಲಾವ್ನ ತಿಂತಾ ಇದ್ರು. ಆದ್ರೆ ಒಂದ್ ಬಾಯಿ ಇಟ್ಟಾಗ್ಲೇ ಅವ್ರಿಗೆ ಏನೋ ಒಂಥರ ವ್ಯತ್ಯಾಸವಾಗಿ ಅನ್ನಿಸ್ತು. ಗೌರಮ್ಮ, ಪುಲಾವ್ ವಾಸನೆ ತುಂಬಾ ಚೆನ್ನಾಗಿದೆ, ಮಸಾಲೆ ಕೂಡ ತುಂಬಾ ರುಚಿಯಾಗಿದೆ, ಆದ್ರೆ ಈ ಮಾಂಸ ಏನೋ ಸ್ವಲ್ಪ ಗಟ್ಟಿಯಾಗಿದೆ, ಕೋಳಿ ಮಾಂಸ ತರ ಇಲ್ವಲ್ಲ. ಒಂದ್ ವೇಳೆ ಇದೇನಾದ್ರೂ ಅಡವಿ ಕೋಳಿನ ನನಗೋಸ್ಕರ ಪ್ರತ್ಯೇಕವಾಗಿ ತಗೊಂಡ್ ಬಂದ್ಯಾ? ಆವಾಗ ಗೌರಮ್ಮ ಅದನ್ನ ಕೇಳಿ ಸ್ವಲ್ಪ ಹೆದ್ರಿ, ಅಂದ್ರೆ ಅದು ಅದು ಹೌದು, ಅಡವಿ ಕೋಳಿ ನಿಮಗೋಸ್ಕರ ತಗೊಂಡ್ ಬಂದೆ. ಹಾಗೆ ಅವಳು ಹೇಳ್ತಾ ಇದ್ದಾಗ ಬಾಗಿಲನ್ನ ಒಡೆದುಕೊಂಡು
ಸೋಮು ಅವನ ರೂಮಿಂದ ಹೊರಗಡೆ ಬಂದ. ಜಮೀನ್ದಾರೆ ಕ್ಷಮಿಸ್ಬಿಡಿ, ಇದು ಕೋಳಿ ಮಾಂಸ ಅಲ್ಲ, ಅದು ಅದು ಏನ್ರಿ ನೀವು, ನಿಮ್ಗೇನು ಹುಚ್ಚಿಗೆ ಚಿಡ್ದಿದ್ಯಾ? ಜಮೀನ್ದಾರರ ಹತ್ರ ಏನ್ ಮಾತಾಡ್ತಿದ್ದೀರಾ? ಹಾಗಂತ ಇವರೆಲ್ಲರೂ ಮಾತಾಡ್ತಾ ಇದ್ದಾಗ ಜಮೀನ್ದಾರರ ಕೆಲ್ಸದವರು ಗೌರಮ್ಮನ ಮನೆ ಹಿಂದ್ಗಡೆ ಹೋಗಿ ನೋಡಿದಾಗ ಅಲ್ಲಿದ್ದ ಕಾಗೆ ರೆಕ್ಕೆಗಳನ್ನ ನೋಡಿ ತುಂಬಾನು ಆಶ್ಚರ್ಯಪಟ್ರು. ಆ ರೆಕ್ಕೆಗಳನ್ನ ಜಮೀನ್ದಾರರ ಹತ್ತಿರ ತಗೊಂಡ್ಬಂದು ತೋರಿಸಿ, ಜಮೀನ್ದಾರರೇ, ಇದು ಅಡವಿ ಕೋಳಿಯಲ್ಲ, ಕಾಗೆ ಮಾಂಸ ಹಾಗಂತ ಹೇಳಿದಾಗ ಎಲ್ರೂ ಅದನ್ನ ಕೇಳಿ ತುಂಬಾನು ಆಶ್ಚರ್ಯಪಟ್ರು. ಅಲ್ಲಿವರೆಗೂ ಗೌರಮ್ಮನ ಪುಲಾವನ್ನ ಹೊಗಳ್ತಾ ಇದ್ದವ್ರು ಎಲ್ರೂ ಕೂಡ ವಾಂತಿ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಅದನ್ನ ನೋಡ್ತಾ ಇದ್ದ ಗೌರಮ್ಮ ಕೂಡ ತುಂಬಾನು ಹೆದರ್ತಾ ಇದ್ಲು. ಆವಾಗ ಜಮೀನ್ದಾರರು ಗಂಭೀರವಾಗಿ, ಗೌರಮ್ಮ, ನಿನ್ ಕೈಯಲ್ಲಿ ಒಂದು ಒಳ್ಳೆ ಕಲೆ ಇದೆ, ಚೆನ್ನಾಗಿ ಅಡಿಗೆ ಮಾಡ್ತಾ ಇದೀಯಾ, ಆದ್ರೆ ನಿನ್ನ ಅತ್ಯಾಸೆಯಿಂದ ಊರಿನವರನ್ನ ಮೋಸ ಮಾಡಿದೀಯಾ, ಅದಕ್ಕೆ ನಿನಗೆ ಖಂಡಿತ ಒಂದು ಶಿಕ್ಷೆ ಕೊಡ್ಲೇಬೇಕು ಹಾಗಂತ ಹೇಳಿ ಜಮೀನ್ದಾರರು, ಇನ್ನು 1 ತಿಂಗಳಿಗೆ ನೀನು ಕೋಳಿ ಮಾಂಸ ಹಾಕಿ ಕೋಳಿ ಪುಲಾವ್ ಮಾಡಿ ಈ ಊರಿನವ್ರಿಗೂ ಎಲ್ರಿಗೂ ಉಚಿತವಾಗಿ ಕೊಡ್ಬೇಕು, ಆವಾಗ್ಲೇ ನಿನಗೆ ಬುದ್ಧಿ ಬರೋದು. ಆ ದಿನದಿಂದ ಗೌರಮ್ಮ ಸಂಪೂರ್ಣವಾಗಿ ಬದಲಾದ್ಲು. ಊರಿನವರನ್ನ ಮೋಸ ಮಾಡದೆ ಕೋಳಿ ಮಾಂಸನೇ ಹಾಕಿ ಪುಲಾವ್ ತಯಾರು ಮಾಡಿ ಕೊಡ್ತಾ ಇದ್ಲು. ಸೋಮು ಕೂಡ ಅವನ ಸೋಮಾರಿತನ ಎಲ್ಲಾನು ಬಿಟ್ಟು ತನ್ನ ಹೆಂಡತಿಗೆ ಕೆಲಸದಲ್ಲಿ ಸಹಾಯ ಮಾಡ್ತಾ ಇದ್ದ. ಹಾಗೆ ಗಂಡ ಹೆಂಡತಿ ಇಬ್ರು ಸೇರಿ ಊರಿನವರ ನಂಬಿಕೆನ ಪುನಃ ಸಂಪಾದನೆ ಮಾಡಿದ್ರು. ಊರಿನವರು ಎಲ್ರೂ ಅವರನ್ನ ಮೆಚ್ಕೊಳ್ತಾ ಇದ್ರು. ಈ ಸಲ ಕೋಳಿ ಪುಲಾವ್ ಜೊತೆ ಅವರ ನಿಯತ್ತು ಕೂಡ ಸೇರಿತ್ತು. ಈ ಕಥೆಯಲ್ಲಿ ಏನ್ ನೀತಿ ಇದೆ ಅಂದ್ರೆ, ಯಾವಾಗ್ಲೂ ಒಳ್ಳೆ ಹೆಸರು ಸಂಪಾದನೆ ಮಾಡೋದು ತುಂಬಾನೇ ಕಷ್ಟವಾದ ವಿಷಯ. ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ಮೇಲೆ ಅತಿ ಆಸೆಯಿಂದ ಏನಾದ್ರೂ ಕೆಟ್ಟ ಕೆಲಸ ಮಾಡಕ್ ಹೋದ್ರೆ ಆಮೇಲೆ ಪುನಃ ಒಳ್ಳೆ ಹೆಸರು ಸಂಪಾದನೆ ಮಾಡೋದ್ ಕಷ್ಟ.